ಹಲೋ, ನಾವಿವತ್ತು ನೋಡ್ತಾ ಇರೋದು ಮಾರುತಿ 800. ಇದರ ಗಾಡಿಯ ಇಂಜಿನ್ ಬಗ್ಗೆ ಡೈರೆಕ್ಟಾಗಿ ಹೋಗೋದಾದರೆ ಇದರಲ್ಲಿ 800cc ಇಂಜಿನ್ ಬರ್ತಾ ಇತ್ತು. ಇದು 35 PS ಆಫ್ ಪವರ್ ಮತ್ತು 57 Nm ಆಫ್ ಟಾರ್ಕ್ನ ಪ್ರೊಡ್ಯೂಸ್ ಮಾಡ್ತಾ ಇತ್ತು. ಸೊ ಇದನ್ನು ಕ್ಲೋಸ್ ಮಾಡೋದಾದ್ರೆ ಹಿಂಗೆ, ಇಲ್ಲಿ ಯಾವುದೇ ಥರ ಮಾರುತಿ ಹಂಗಂತ ಹೇಳಿದ್ರೆ ಈಗ ಹೊಸ ಸುಜುಕಿ ಲೋಗೋ ಇದೆಯಲ್ಲ ಆ ಥರ ಇಲ್ಲ. ಮಾರುತಿದ್ದು ಹಳೆ ಲೋಗೋ ಇತ್ತಲ್ಲ ಅದಿದೆ, ಅದು ಸ್ವಲ್ಪ ಫೇಡ್ ಆಗಿದೆ. ಇಲ್ಲಿ ಬಂದುಬಿಟ್ಟು ಇದು ರೆಡ್ ಕಲರು. ಇಲ್ಲಿ ಫ್ರಂಟಲ್ಲಿ ಮಾರುತಿ 800 ಅಂತ ಬರ್ತಿತ್ತು. ಇದು ಗ್ರಿಲ್ ಇದೆ, ಓಪನ್ ಗ್ರಿಲ್ಲು. ಹೆಡ್ಲೈಟ್ ಬಗ್ಗೆ ಮಾತಾಡೋದ್ರೆ ಇದರಲ್ಲಿ ಹ್ಯಾಲೋಜನ್ ಹೆಡ್ಲೈಟ್ ಬರ್ತಾ ಇತ್ತು. ಜೊತೆ ಕೆಳಗಡೆ ಬರೋದಾದ್ರೆ ಇಂಡಿಕೇಟರ್ ಇದೆ. ಇಲ್ಲಿ ನಂಬರ್ ಪ್ಲೇಟ್ ಹಾಕಕ್ ಜಾಗ ಹಿಂಗ್ ಕಾಣುತ್ತೆ ನೋಡಿ. ಹೊರಗಡೆಯಿಂದ ಈ ಗಾಡಿ ಒಂದ್ ಸ್ವಲ್ಪ ಏನಂತ ಹೇಳೋದಾದ್ರೆ ಏಜಿಂಗ್ ಎಫೆಕ್ಟ್ ಇಂದ ಒಂದ್ ಸ್ವಲ್ಪ ಡಿಮ್ ಆಗಿ ಕಾಣ್ಬೋದು, ಬಟ್ ಓಡಿಸೋದು ಮಜಾ ಇದೆಲ್ಲ ಅಷ್ಟೇ ಇದೆ. ಸೊ ಓಡಿಸೋದು ಆಮೇಲೆ ಮಾತಾಡೋಣ. ಈಗ ಸೈಡಿಗೆ ಬರೋದಾದ್ರೆ ನಿಮಗೆ ಇಲ್ಲೊಂದು ಹ್ಯಾಲೋಜನ್ ಇಂಡಿಕೇಟರ್ ಬರ್ತಾ ಇದೆ. ಇಲ್ಲಿ ಬಂಪರ್ ಬರೋದಾದ್ರೆ ಬಾಡಿ ಕಲರ್ ಬರ್ತಾ ಇರಲಿಲ್ಲ, ಬ್ಲ್ಯಾಕ್ ಬಂಪರ್ ಬರ್ತಾ ಇತ್ತು. ಇದರ ಟೈರ್ ಸೈಜ್ ಬಂದ್ಬಿಟ್ಟು 145/80 ಆರ್ 12 ಇಂಚಸ್ ಟೈರ್ ಬರ್ತಾ ಇದೆ. ಇದರಲ್ಲಿ ಡಿಸ್ಕ್ ಬ್ರೇಕ್ ಇದೆ, ಫ್ರಂಟ್ ಅಲ್ಲಿ ಡ್ರಮ್ ಬ್ರೇಕ್ಸ್ ಬರುತ್ತೆ, ಸೊ ಮಡ್ ಫ್ಲಾಪ್ಸ್ ಬರುತ್ತೆ. ಇಲ್ಲಿ ಯಾವುದೇ ಥರ ಎಲೆಕ್ಟ್ರಾನಿಕ್ ಫೋಲ್ಡೇಬಲ್ ಮತ್ತು ಅಡ್ಜಸ್ಟೇಬಲ್ ಮಿರರ್ ಬರಲ್ಲ. ಆಗಿನ ಕಾಲದಲ್ಲಿ ಬೇಕಾಗೂ ಇರಲಿಲ್ಲ, ಒಂದು ಮಿರರ್ ಇದೆ, ನಾರ್ಮಲ್ ಮಿರರ್. ಇಲ್ಲಿ ಮುಂಚೆ ಗಿಂಟಿನ ಏನೂ ಇರ್ತಾ ಇರಲಿಲ್ಲ. ಹಂಗಂತ ಹೇಳಿದ್ರೆ ಪ್ರಾಪರ್ ರಾ ಗಾಡಿ ಅಂತಾರಲ್ಲ ಆ ಥರ ಇತ್ತು. ಇದ್ರ ಡೋರ್ ಹ್ಯಾಂಡಲ್ ನೋಡೋದಾದ್ರೆ ಈ ಥರ ಬರ್ತಾ ಇತ್ತು. ಸೊ ಇಲ್ಲಿ ಲಾಕ್ ಮಾಡೋಕ್ಕೆ ವಿಂಡೋ ಏರಿಯಾ ನೋಡೋದಾದ್ರೆ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ವಿಂಡೋ ಏರಿಯಾ ಬ್ಯಾಕ್ ಸೈಡ್ ಆಫ್ ದ 800 ಲುಕ್ ನೋಡಿ ಹಿಂಗಿದೆ ಅಂತ ಹೇಳ್ಬಿಟ್ಟು. ರಿಯರಿಂದ ನೋಡೋದಾದ್ರೆ ನಿಮಗೆ ಯಾವುದೇ ಥರ ಡಿಫಾಗರ್ ಮತ್ತು ವೈಪರ್ ಬರಲ್ಲ. ಸೊ ಆಗಿನ ಕಾಲದಲ್ಲಿ ಬೇಕಾಗೂ ಇಲ್ಲ. ಸೊ ಮಾರುತಿಗೆ ಗೊತ್ತು ಎಲ್ಲಿ ಎಷ್ಟು ಕೊಡಬೇಕು ಮತ್ತು ಏನು ಕೊಡಬೇಕು ಅಂತ ಹೇಳ್ಬಿಟ್ಟು, ಹಂಗಾಗಿ ಈ ಕಾರ್ ಒನ್ ಆಫ್ ದ ಮೋಸ್ಟ್ ಸೆಲ್ಲಿಂಗ್ ಕಾರ್ ಅಂತ ಹೇಳ್ಬೋದು. ಇಲ್ಲಿ ನಂಬರ್ ಪ್ಲೇಟ್ ಹಾಕಕ್ಕೆ ಜಾಗ ಇದು ಬಂದ್ಬಿಟ್ಟು ನಿಮಗೆ ಏನಂತ ಹೇಳಿದ್ರೆ ಇಲ್ಲಿಂದ ಒಂದು ಬೀಮ್ ಆಫ್ ಲೈಟ್ ಇಲ್ಲಿ ಬೀಳ್ತಾ ಇತ್ತು. ಸೊ ನಂಬರ್ ಪ್ಲೇಟ್ ಕಾಣಲಿ ಅಂತ ಹೇಳ್ಬಿಟ್ಟು ರಾತ್ರಿ. ಸೊ ರೈಟ್ ಸೈಡಿಗೆ ಬರೋದಾದ್ರೆ ಟೈಲ್ ಲೈಟ್ ಬಗ್ಗೆ ಬರೋದಾದ್ರೆ ಇಲ್ಲಿ ಒಂದು ಹ್ಯಾಲೋಜನ್ ಇಂಡಿಕೇಟರ್, ಒಂದು ಬ್ರೇಕ್ ಲೈಟ್, ರಿಫ್ಲೆಕ್ಟರ್ ಬರ್ತಾ ಇತ್ತು. ಸೊ ಸಿಂಪಲ್ ಆಗಿ ಗಾಡಿ ಏನಂತಾರೆ ಯಾವುದೇ ಥರ ಜಾಸ್ತಿ ಲಕ್ಸುರಿಯಸ್ ಫ್ಯಾನ್ಸಿ ಫೀಚರ್ಸ್ ಇಲ್ದಲೆ ಈ ಗಾಡಿ ಇರೋದು. ಸೊ ಬಂಪರ್ ಬಗ್ಗೆ ನೋಡೋದಾದ್ರೆ ಬ್ಲ್ಯಾಕ್ ಡೌಟ್ ಬಂಪರು ಇಷ್ಟಿದೆ ಗಾಡಿ. ಸೈಡಿಂದ ನೋಡ್ಬೋದು ಈ ಥರ ಕಾಣ್ತಾ ಇದೆ ಗಾಡಿ. ನಾನು ಹೇಳ್ತೀನಿ ಈ ಗಾಡಿ ಆಲ್ಮೋಸ್ಟ್ 50-60 ಸಿಕ್ಕಿದ್ದು. ಅದ್ರ ಜೊತೆಗೆ ಒಂದು ಸ್ವಲ್ಪ ಕೆಲಸ ಎಲ್ಲ ಸೇರಿ 80,000 ಸಿಕ್ತು. ಒನ್ ಆಫ್ ದ ಬೆಸ್ಟ್ ಚಾಯ್ಸ್ ಅಂತ ಹೇಳ್ಬೋದು ನಿಮಗೆ. ನಮ್ಮ ಈ ಥರ ಮಲೆನಾಡು ಸೈಡಲ್ಲಿ ಹಂಗಂತ ಹೇಳಿದ್ರೆ ಈ ಬೆಟ್ಟ ಗುಡ್ಡದಲ್ಲಿ ಹತ್ಬೇಕು, ಎಲ್ಲ ಟೈಮಲ್ಲೂ ದೊಡ್ಡ ಗಾಡಿ ಓಡಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಈ ಗಾಡಿ ಬೆಸ್ಟ್ ಅಂತ ಹೇಳೋದು. ಒಳಗಡೆ ಕೂರೋದಾದ್ರೆ ಸೊ ಒಳಗಡೆ ನೋಡೋದಾದ್ರೆ ಡೋರಲ್ಲಿ ನಿಮಗೆ ಒಂದು ಡೋರ್ ಓಪನರ್ ಮತ್ತು ಒಂದು ಮ್ಯಾನ್ಯಲ್ ವಿಂಡೋಸ್ ಬರುತ್ತೆ. ಇಲ್ಲಿ ಬರೋದಾದ್ರೆ ಒಂದು ಗ್ರ್ಯಾಬ್ ಹ್ಯಾಂಡಲ್, ಜೊತೆಗೆ ಸೀಟಲ್ಲಿ ಯಾವುದೇ ಥರ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಬರೋಲ್ಲ, ಬಟ್ ಸೀಟ್ ಇಸ್ ಟೂ ಕಂಫರ್ಟಬಲ್. ನಾನು ತುಂಬ ಗಾಡಿನ ಓಡಿಸಿದ್ದೀನಿ, ಬಟ್ ಇದರಷ್ಟು ಹಾಗಂತ ಏನಂತಾರೆ ಕಂಫಿ ಸೀಟ್ಸ್ನ ನಾನು ಇಲ್ಲಿವರೆಗೂ ಮೀಟೇ ಮಾಡಿಲ್ಲ. ಇಲ್ಲಿಂದ ಕೂರೋದಾದ್ರೆ ಹೆಡ್ ರೂಮ್ ಬಗ್ಗೆ ಅಬ್ಸಲ್ಯೂಟ್ಲಿ ಫೈನ್. ಲೆಗ್ ರೂಮ್ ಬಗ್ಗೆ ನೋಡೋದಾದರೆ ಇಟ್ಸ್ ಓಕೆ ಅಂತ ಹೇಳ್ಬೋದು. ಹಂಗಂತ ಹೇಳಿದ್ರೆ ಸೊ ಆಗಿನ ಕಾಲದಲ್ಲಿ ಈ ಗಾಡಿಗಳನ್ನ ನೀವು ಇಷ್ಟೇ ಲೆಗ್ ಸ್ಪೇಸ್ ಇರಬೇಕು ಅಂತ ಏನು ತಗೊಂತಿರ್ಲಿಲ್ಲ. ಈ ಕಾರಲ್ಲಿ ಆರಾಮಾಗಿ 8 ಜನ 10 ಜನ ಹೋಗಿರೋದು ನಾನು ನೋಡಿದ್ದೀನಿ. ಈ ಕಡೆ ಬರೋದಾದ್ರೆ ನಿಮಗೊಂದು ಗ್ರ್ಯಾಬ್ ಹ್ಯಾಂಡಲ್ ಬರುತ್ತೆ. ಯಾವುದೇ ಥರ ಲೈಟ್ ಇಲ್ಲ, ಸನ್ರೂಫ್ ಇಲ್ಲ. ಡಿಕ್ಕಿ ನೋಡೋದಾದ್ರೆ ಡಿಕ್ಕಿ ಇಲ್ಲಿಂದ ಆಕ್ಸೆಸ್ ಮಾಡ್ಬೋದಿತ್ತು. ಈಗಿನ ಥರ ರಿಯರ್ ವೆಂಟ್ಸು, AC ವೆಂಟ್ಸು, ಪ್ಯಾನೋರಾಮಿಕ್ ಸನ್ರೂಫು ಹಂಗೆ ಇರಬೇಕು ಹಿಂಗೆ ಇರಬೇಕು ಅಂತ ಏನಿಲ್ಲ. ಸೊ ಫ್ರಂಟ್ ಡೋರಲ್ಲಿ ನೋಡೋದಾದ್ರು ಸೇಮ್ ಅದೇ ಥರನೇ ಒಂದು ಗ್ರ್ಯಾಬ್ ಹ್ಯಾಂಡಲ್, ಒಂದು ಡೋರ್ ಓಪನರ್ ಮತ್ತು ಮ್ಯಾನ್ಯಲ್ ವಿಂಡೋ ಬರುತ್ತೆ. ಸೊ ಸೀಟ್ಸ್ ನೋಡೋದಾದರೆ ಕಂಫರ್ಟಬಲ್ ಸೀಟ್ಸ್ ಅಂತೀನಲ್ಲ, ಪ್ರಾಪರ್ ನೋಡಿ ನಿಮಗೆ ಸೋಫಾ ಥರನೇ ಫೀಲ್ ಆಗುತ್ತೆ, ಅಷ್ಟು ಕಂಫರ್ಟಬಲ್ ಇದೆ. ಒಂದೊಂದು ಕಾಲದಲ್ಲಿ ಹಳೇದ್ರಲ್ಲೆಲ್ಲ ಏನಂತಾರೆ ಸೋಫಾಗಳು ಬರ್ತಾಯಿತ್ತಲ್ಲ, ಸೇಮ್ ಡಿಟ್ಟು. ಸೊ ಒಳಗಡೆ ಕೂರೋದಾದರೆ ಓಕೆ ಹಿಂಗೆ ಕಾಣುತ್ತೆ ನೋಡಿ. ಇದು ಸ್ಟೇರಿಂಗ್ ವೀಲ್ ಬಗ್ಗೆ ಮಾತಾಡೋದಾದ್ರೆ ಹಿಂದಿಲಿ ಮಾರುತಿ ಅಂತ ಬರೆದಿದ್ದಾರೆ. ಯಾಕಂತ ಹೇಳಿದ್ರೆ ಅವಾಗಿನ್ನು ಲೋಗೋ ಇದಾಗಿತ್ತು, ಹಂಗಂದರೆ ಲಾಂಚ್ ಆಗಿತ್ತು, ಬಟ್ ಇಲ್ಲಿ ಬರ್ತಾ ಇರಲಿಲ್ಲ. ಇಲ್ಲಿ 2 ಹಾರನ್ ಕೊಟ್ಟಿದ್ದಾರೆ. ಸೊ ಮೀಟರ್ ನೋಡೋದಾದ್ರೆ ಈ ಥರ ಇದೆ. ಇಲ್ಲಿ ಫ್ಯೂಲ್ ಗೇಜು, ಇಲ್ಲಿ ಇಂಜಿನ್ ಟೆಂಪ್ರೇಚರು, ಇಲ್ಲಿ ಬ್ಯಾಟ್ರಿ, ಇಂಜಿನ್ ಆಯಿಲ್ದು, ಇಲ್ಲಿ ಬಂದುಬಿಟ್ಟು 140 ತನಕ ಮಾರ್ಕಿಂಗ್ ಇದೆ. ಈ ಗಾಡಿ ಆಲ್ಮೋಸ್ಟ್ ನಿಮಗೆ 2 lakh ಪ್ಲಸ್ ಓಡಿದೆ. ಆದರೆ ಇಲ್ಲಿ ಮೀಟ್ರಲ್ಲಿ 2-3 ಸತಿ ರೀಸೆಟ್ ಆಗಿದೆ. ಸೊ ಲೆಫ್ಟ್ ಸೈಡಿಗೆ ಬರೋದಾದ್ರೆ ನಿಮಗೆ ವೈಪರ್ ಕಂಟ್ರೋಲ್ ಬರುತ್ತೆ. ಸೊ ರೈಟ್ ಸೈಡಿಗೆ ಬರೋದಾದ್ರೆ ನಿಮಗೆ ಹೆಡ್ಲೈಟ್ ಕಂಟ್ರೋಲ್ ಬರುತ್ತೆ. ಇಲ್ಲಿ ಬಂದುಬಿಟ್ಟು ಮಾಮೂಲಿ ಹಿಂಗೆ ಕಾಣುತ್ತೆ ನೋಡಿ, ಡ್ರೈವರ್ ಐವಿಯಿಂದ ಹಿಂಗೆ ಕಾಣುತ್ತೆ. ಈ ಗಾಡೀಲಿ AC ಬರ್ತಾಯಿತ್ತು. ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಇಲ್ಲಿ ಬಂದುಬಿಟ್ಟು ಫ್ಯಾನ್ ಸ್ಪೀಡ್ ಕಂಟ್ರೋಲ್ ಮಾಡೋಕ್ಕೆ. ನೆಕ್ಸ್ಟ್ ನಿಮಗೆ AC ಕೋಲ್ಡ್ ಬೇಕಂತ ಹೇಳಿದ್ರೆ ಇಲ್ಲಿ ಬ್ಲೂ ಕಲರ್ಗೆ ಹಾಕಬೇಕು. ಮೀಡಿಯಮ್ ಬೇಕಂತ ಹೇಳಿದ್ರೆ ಬ್ಲೂ ಮತ್ತು ರೆಡ್ ಎರಡಕ್ಕೂ ಹಾಕಬೇಕು. ಇಲ್ಲ ಹೀಟರ್ ಬೇಕು ಅಂತ ಹೇಳಿದ್ರೆ ಈ ಥರ ರೆಡ್ ಕಲರಿಗೆ ಹಾಕಬೇಕು. ಸೊ ಈ ಕಡೆ ಬಂದುಬಿಟ್ಟು ನಿಮಗೆ ಯಾವ ಥರ ಮೂಡ್ ಹಂಗಂದರೆ ಕಾಲಿಗೆ ಬರಬೇಕಾ ಅಥವಾ ಡಿಫಾಗರಿಗೆ ಹೋಗ್ಬೇಕಾ ಆ ಥರದಕ್ಕೆ. ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ ರೀಸರ್ಕ್ಯುಲೇಷನ್ ಆಫ್ ಮತ್ತು ಆನ್ ಮಾಡಿ. ಸೊ AC ವೆಂಟ್ಸ್ ಬಗ್ಗೆ ಮಾತಾಡಿದ್ರೆ ನಿಮಗೆ 3 AC ವೆಂಟ್ಸ್ ಸಿಗುತ್ತೆ. ಸೊ ಇದು ಬಂದುಬಿಟ್ಟು ನಿಮಗೆ ಆಫ್ಟರ್ ಮಾರ್ಕೆಟ್ ಏನಂತಾರೆ ಸಿಸ್ಟಮ್ ಇದು. ಸೊ ಈ ಕಡೆ ಬಂದುಬಿಟ್ಟು ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಇದೆ. ಇಲ್ಲಿ ಯಾವುದೇ ಥರ 12 ವೋಲ್ಟ್ ಸಾಕೆಟ್ ಅದು
ಅವಾಗೆಲ್ಲ ಹೇಳ್ತೀನಲ್ಲ, ಇವೆಲ್ಲ ಬೇಕಾಗಿರಲಿಲ್ಲ. ಇಲ್ಲಿ ಬಂದುಬಿಟ್ಟು ಒಂದು ಸ್ವಲ್ಪ ಸ್ಪೇಸ್ ಇಡೋಕ್ಕೆ ಇಷ್ಟಿದೆ. ಈ ಗಾಡಿಯ ಗೇರ್ ಬಾಕ್ಸ್ ಬಗ್ಗೆ ಮಾತಾಡಿದ್ರೆ ಇದರಲ್ಲಿ 4 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ. ಆಲ್ಮೋಸ್ಟ್ ಇದು ನಿಮಗೆ 80+ ಅಂತ ಆರಾಮ್ಸೆ ಟಚ್ ಮಾಡಿಕೊಡುತ್ತೆ. ಇಲ್ಲಿ ಹ್ಯಾಂಡ್ ಬ್ರೇಕ್ ಮೇಲೆ ಬರೋದಾದರೆ ನಿಮಗೆ ಒಂದು ಸನ್ವೈಸರ್ ಬರುತ್ತೆ, 2 ಯಾವುದೇ ಥರ ಮಿರರ್ ಇಲ್ಲ. ಇಲ್ಲಿ ಬಂದುಬಿಟ್ಟು ಲೈಟ್ ಇದೆ, ಒಂದು ಮಿರರ್ ಇದೆ ವಿಚ್ ಇಸ್ ನಾಟ್ ಆಟೋ ಡಿಮ್ಮಿಂಗ್ IR. ಸೊ ಬನ್ನಿ ಗಾಡಿನ ಓಡಿಸಿ ರಿವ್ಯೂ ಮಾಡೋಣ. ಸೊ ಗಾಡಿನ ನೀವು ಅಂದ್ಕೊಂತಿರ್ಬೋದು ತುಂಬ ಜನ ಏನಪ್ಪ ಇದು 800 ಗಾಡಿನ ರಿವ್ಯೂ ಮಾಡ್ತಾನೆ ಅಂತ. ಬಟ್ ಈ ಗಾಡಿನ ಒಂದು ಸತಿ ಓಡಿಸಿ ನೋಡಿ, ಎಷ್ಟು ಮಾತಾಡೋಂಗಿಲ್ಲ ಈ ಗಾಡಿ ಬಗ್ಗೆ. ಸೊ ಇದರಲ್ಲಿ ಯಾವುದೇ ಥರ ನಿಮಗೆ ಏನಂತಾರೆ ಪವರ್ ಸ್ಟೇರಿಂಗು ಅದು ಇದು ನಾಡ್ಕನೇ ಇಲ್ಲ. ನಿಮಗೆ ರಾ ಪವರ್ ಅಂತ ಹೇಳ್ತೀವಲ್ಲ, ಈ ಗಾಡೀಲಿ ಸಿಗುತ್ತೆ. ಸೊ ನೋಡಿ, ನೀವು ಹೆಂಗೆ ಬೇಕಾದ್ರೆ ಗಾಡಿ ತಿರುಗಿಸಿ, ಗಾಡಿ ಕರ್ಕೊ ಹೋಗೋ ಜವಾಬ್ದಾರಿ ಗಾಡಿದು. ಸೊ ಫಸ್ಟ್ ಗೇರಲ್ಲಿ ಆ್ಯಕ್ಚುಲಿ ಏನಂತ ಹೇಳೋದಾದರೆ, ಈ ಗಾಡಿ ನಮ್ಮ ಫ್ರೆಂಡ್ ಅವರೇ ತಗೊಂಡಿರೋದು 50,000ಕ್ಕೆ ಗಾಡಿ ಸಿಕ್ತು. ಸೊ ನಿಮಗೆ ಒಂದು ಬೈಕು ಸಿಗೋಲ್ಲ ಈಗಿಂದ್ರಲ್ಲಿ. ಸೊ ಜೊತೆಗೆ ಅದರಲ್ಲಿ ಒಂದು ಸ್ವಲ್ಪ ಏನಂತಾರೆ ಇದರಲ್ಲಿ ಮೆಕ್ಯಾನಿಕಲ್ ವರ್ಕ್ಸ್ ಇತ್ತು, ಅದನ್ನೆಲ್ಲ ಮಾಡಿಸೋ ಅಷ್ಟೊತ್ತಿಗೆ ಇನ್ನೊಂದು 20,000ನೇ ಇಟ್ಕೊಳ್ಳಿ, 80,000ಕ್ಕೆ ಗಾಡಿ ಸಿಕ್ತು. 70,000 ಆ್ಯಕ್ಚುಲಿ, ಒಂದು 10,000 ಎಕ್ಸ್ಟ್ರಾನೇ ಇಟ್ಕೊಳ್ಳಿ. 80,000ಕ್ಕೆ ಈ ಆ್ಯಕ್ಟಿವ್ ಹೋಂಡಾನೂ ಸಿಗೋಲ್ಲ. 80,000 ರೂಪಾಯಿಗೆ 80,000 ರೂಪಾಯಿಗೆ ಒಂದು ಆ್ಯಕ್ಟಿವ್ ಹೋಂಡಾನೂ ಸಿಗೋಲ್ಲ. ಸೊ ಅಷ್ಟರಲ್ಲಿ ಗಾಡಿ ಸಿಗ್ತಾಯಿದೆ ಅಂತ ಹೇಳಿದ್ರೆ ಹಂಗೆ. ಸೊ ಮೈಲೇಜ್ ಬಗ್ಗೆ ಮಾತಾಡೋದಾದರೆ ಇದರಲ್ಲಿ ಒಳ್ಳೆ ಮೈಲೇಜ್ ಇದೆ. ಸೊ ಫಾರ್ ಎಕ್ಸಾಂಪಲ್ ಇದರಲ್ಲಿ 300 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ರೆ ಆರಾಮ್ಸೆ 60 ಕಿಲೋಮೀಟರ್ಸ್ ಅಂತ ಓಡಾಡ್ಬೋದು. ಅಲ್ಲೇ ನೀವು ಲೆಕ್ಕ ಹಾಕಿ ಆಲ್ಮೋಸ್ಟ್ 20+ ಮೈಲೇಜ್ ಅಂತ ಕೊಡುತ್ತೆ. ಸೊ ಗಾಡಿ ಓಡ್ಸೋಕ್ಕೆ ಮಾತ್ರ ಫನ್ನು. ನಾನು ಮುಂಚೆ ಎಲ್ಲರಂಗೆ ನಾನು ಯೋಚನೆ ಮಾಡ್ತೆ 800 ಅಲ್ವಾ ಅದೇನು ಗಾಡಿನ ಅಂತ. ಬಟ್ ಒಂದು ಸತಿ ಗಾಡಿನ ಓಡಿಸಿ ನೋಡಿ, ನಿಮಗೆ ಅದ್ರ ಏನಂತಾರೆ ಪರ್ಸ್ಪೆಕ್ಟಿವೇ ಚೇಂಜ್ ಆಗಿಬಿಡುತ್ತೆ ಗಾಡಿದು. ಚಿಕ್ಕ ಗಾಡಿ ಎಲ್ಲಿ ಬೇಕು ನುಗ್ಗಿಸ್ಬೋದು. ಯಾವುದೇ ಥರ ಸಿಟಿ ಇರ್ಬೋದು ಅಥವಾ ಹೈವೇ ಇರ್ಬೋದು. ಹೈವೇಲಿ ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂತ ಹೇಳಿದ್ರೆ ನಾನು ಹೇಳ್ಬಿಡ್ತೀನಿ ಡೈರೆಕ್ಟಾಗಿ. ಗಾಡಿ ಇದು ಓಡ್ಸೋಕ್ಕೆ ಹಂಗಂದು ಫಾಸ್ಟಾಗಿ ಓಡ್ಸೋಕ್ಕೆ ಅಂತ ಅಲ್ಲ, ಬಟ್ ಸಿಟೀಲಿ ನಿಮಗೆ ಒಳ್ಳೆ ಮಜಾ ಕೊಡುತ್ತೆ. ಈ ಥರ ಏನಂತಾರೆ ಮೌಂಟೇನ್ಸ್ ರೇಂಜಲ್ಲೆಲ್ಲ ದಿ ಬೆಸ್ಟ್ ಗಾಡಿ. ನೀವು ಬೇಕಾದ್ರೆ ನಮ್ಮ ಚಿಕ್ಕಮಂಗ್ಳೂರಿಗೆ ಬನ್ನಿ, ಎಷ್ಟು 800 ಸಿಗುತ್ತೆ ಅಂತ ಹೇಳಿದ್ರೆ ನೀವೇ ಗೊತ್ತಾಗುತ್ತೆ 800 ಯಾಕೆ ಇಷ್ಟು ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ 4 ಸ್ಪೀಡ್ ಟ್ರಾನ್ಸ್ಮಿಷನ್ ಬರುತ್ತೆ. ಪಿಕಪ್ ಇರ್ಬೋದು ಅಥವಾ ಈಗ ಪವರ್ ಡೆಲಿವರಿ ಇರ್ಬೋದು, ಇಲ್ಲಿ ಮಿಸ್ ಆಗ್ತಿದೆ ಅಂತಲೇ ಹೇಳೋಂಗಿಲ್ಲ. ಈ ಗಾಡಿ ನಾನು ಹೇಳ್ದಂಗೆ ಆಲ್ಮೋಸ್ಟ್ 200,000+ ಕಿಲೋಮೀಟರ್ ಓಡಿದೆ. ಆದರೂ ಈ ಗಾಡೀಲಿ ಯಾವುದೇ ಥರ ಇಂಜಿನ್ನಲ್ಲಿ ಒಂಚೂರು ತೊಂದರೆನೇ ಇಲ್ಲ ಗುರು, ಅಷ್ಟು ಪ್ರಾಪರಾಗಿದೆ ಇಂಜಿನ್ನು. ಇದರ ಸರ್ವೀಸು ಅಷ್ಟೇ, ಮ್ಯಾಕ್ಸಿಮಮ್ ನಿಮಗೆ 1,000, 1,500, 2,000ನೇ ತಗೊಳ್ಳಿ, 2,000ದಲ್ಲಿ ಮುಗ್ದೋಗುತ್ತೆ. ಈ ಗಾಡಿ ನೋಡಿ ಹೆಂಗೆ, ಯಾವುದೇ ರೀತಿ ಅಪ್ ಇರಲಿ ಡೌನ್ ಇರಲಿ, ಮತ್ತು ನಿಮಗೆ ಒಂದು ಟೆನ್ಷನ್ ಫ್ರೀ. ಈಗ ಒಂದು ಸೆಕೆಂಡರಿ ಕಾರಾಗಿ ಈ ಗಾಡಿ ಆರಾಮ್ಸೆ ನೋಡ್ಬೋದು. ಪ್ರೈಮರಿ ಅಂತೂ ನೋಡ್ಬೋದು ಆರಾಮ್ಸಾಗಿ. ಸೆಕೆಂಡರಿ ಅಂತ ಹೇಳಿದ್ರೆ ನಿಮ್ಮ ಹತ್ರ ದೊಡ್ಡ ಗಾಡಿ ಇದೆ, ಎಲ್ಲ ಕಡೆ ತಗೋಗೋಕ್ಕೆ ಒಂದು ಸ್ವಲ್ಪ ಹಿಂಸೆ ಆಗುತ್ತೆ. ಒಂದು ಕಾರ್ ಬೇಕು ನನಗೆ, ರಫ್ ಆ್ಯಂಡ್ ಟಫ್ ಆಗಿರಬೇಕು, ಎಲ್ಲ ಕಡೆ ಓಡಾಡ್ತೀನಿ ನಾನು ಅಂತ ಹೇಳಿದ್ರೆ ಈ ಗಾಡಿ ಕಣ್ಣು ಮುಚ್ಕೊಂಡು ಒಳ್ಳೆ ರೇಟಿಗೆ ನಿಮಗೆ 1 ಲಕ್ಷಕ್ಕೆ ಸಿಕ್ಕಿದ್ರು ನೀವು ಆರಾಮ್ಸೆ ತೊಗೊಬೋದು, ಯಾಕಂದರೆ ಗಾಡಿ ಅಷ್ಟು ಮಜಾ ಕೊಡುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.